ಶಬರಿ ಮುಂಚೆ ವಿರೂಪಾಕ್ಷ ಟೆಂಪಲ್ಗೆ ಹೋಗ್ಬೇಕಂದ್ರೆ ಇಲ್ಲೇ ಗೋವಿಂದಾನೇ ಹೋಗ್ತಾ ಇದ್ರು. ರಾಮ ಕೂತಿರೋದು ಇಲ್ಲಿ ಒಂದೇ ಇಡೀ ಇಂಡಿಯಾದಲ್ಲಿ. ಹೀಗೆ ನೋಡ್ತಿದ್ರೆ ಈ ಪ್ಲೇಸು ಮಧುವನ ಅಂತ. ಇದೇ ಪ್ಲೇಸಲ್ಲಿ 4 ಮಂತ್ ಇದ್ರು ಸ್ಟೇ ಆಗಿದ್ರು. ಆ ಟೈಮ್ನಲ್ಲಿ ನೀರಿಲ್ಲಿದ್ದಕ್ಕೆ ನೀರು ಕುಡಿಯೋಕ್ಕಾಗಿ ಬಾಣ ಹೊಡೆದಿದ್ರು. ಇಷ್ಟೇ ಆಕ್ಟ್. ಶಬರಿ ಹಿಂದೂ ಮಹಾಕಾವ್ಯ ರಾಮಾಯಣದ ಒಬ್ಬ ವ್ಯಕ್ತಿ. ರಾಮನ ಮೇಲಿನ ಅಚಲ ಭಕ್ತಿಗೆ ಹೆಸರುವಾಸಿಯಾಗಿದ್ದಾಳೆ. ರಾಮನಿಗಾಗಿ ಕಾಯುವುದು. ಹೀಗೆ ನಿಂಗಡೆ ಪುಷ್ಕರಣಿ ನೋಡ್ತಿದ್ರ. ಇಲ್ಲಿ ಏನು ಪೂಜೆಗಳು ನಡೆಯುತ್ತೆ. ಆ ಟೈಮಲ್ಲಿ ದೀಪ ಅಲಂಕಾರ ಮಾಡ್ತಿರ್ತಾರೆ. ಈ ಪುಷ್ಕರಣಿ ಒಳಗೆ ದೀಪನ ಬಿಡ್ತಿರ್ತಾರೆ. ನೋಡ್ಬೋದು ನೀವು. ಈಗ ಹೆಂಗ್ ಕಾಣ್ತಿದೆ, ಪ್ರಾಚೀನ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಹೇಗಿತ್ತು ಅಂತ ಇಮ್ಯಾಜಿನ್ ಮಾಡ್ಕೋಬೇಕಷ್ಟೇ ನಾವು ಇವಾಗ. ಅವಳ ಗುರು ಮಾತಂಗ ಋಷಿ ನಿಧನರಾದ ನಂತರ ಶಬರಿ ತನ್ನ ಜೀವನವನ್ನು ಭಗವಂತನು ತನ್ನ ಆಶ್ರಮಕ್ಕೆ ಭೇಟಿ ನೀಡುವುದನ್ನು ಕಾಯಲು ಮುಡಿಪಾಗಿಟ್ಟಳು. ಅವಳು ಶ್ರದ್ಧೆಯಿಂದ ಆಶ್ರಮವನ್ನು ನಿರ್ವಹಿಸಿದಳು. ನಿಜವಾದ ಭಕ್ತಿ ಸಾಮಾಜಿಕ ಸ್ಥಾನಮಾನ, ವಯಸ್ಸು ಅಥವಾ ಯಾವುದೇ ಇತರ ಲೌಕಿಕ ವ್ಯತ್ಯಾಸವನ್ನು ಮೀರುತ್ತದೆ ಎಂಬುದನ್ನು ವಿವರಿಸಲು ಶಬರಿ ಕಥೆಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಶಬರಿ ಮುಂಚೆ ವಿರೂಪಾಕ್ಷ ಟೆಂಪಲ್ಗೆ ಹೋಗ್ಬೇಕಂದ್ರೆ ಇಲ್ಲೇ ಗೋವಿಂದಾನೇ ಹೋಗ್ತಾ ಇದ್ರು, ಬೆಂಕಿ ಇಟ್ಕೊಂಡು. ಡೈರೆಕ್ಟ್ ಅಲ್ಲೇ ವಿರೂಪಾಕ್ಷಗೆ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ರು. ಆಮೇಲೆ ರಾಮ ಬಂದಾಗ ಇಲ್ಲೇ ಹಣ್ಣು ಕೊಟ್ಟಿರೋದು ಇಲ್ಲೇ ಈ ಸ್ಥಳದಲ್ಲಿ. ಶಬರಿ ಬಂದ ಇಲ್ಲೇ ವೇಟ್ ಮಾಡಿ ರಾಮನ ಮೇಲಿನ ಅವಳ ಶುದ್ಧ ಪ್ರೀತಿಯ ಆಧ್ಯಾತ್ಮಿಕ ತೃಪ್ತಿಯನ್ನು ಸಾಧಿಸಲು ಮತ್ತು ಅವನ ಆಶೀರ್ವಾದಗಳನ್ನು ಪಡೆಯಲು ಒಂದು ಮಾರ್ಗವಾಗಿತ್ತು. ಮಾಲ್ಯವಂತ ರಂಗನಾಥ ದೇವಾಲಯ ಕರ್ನಾಟಕದ ಕಮಲಾಪುರ ಎಂಬ ಊರಿನಲ್ಲಿ ಇದೆ. ಈ ದೇವಾಲಯವು ಶ್ರೀರಾಮ ದೇವರಿಗೆ ಸಮರ್ಪಿಸಲಾಗಿದೆ. ಕಮಲಾಪುರದ ಮುಖ್ಯ ರಸ್ತೆಯಿಂದ ಸುಮಾರು 2 ಕಿಲೋಮೀಟರ್ ಆಚೆಗೆ ಈ ವಿಶಾಲವಾದ ಮಾಲ್ಯವಂತ ಬೆಟ್ಟವಿದೆ. ಈ ಸ್ಥಳದಲ್ಲಿ ರಘುನಾಥ ದೇವಾಲಯವಿದೆ. ಪುರಾತನ ಕಥೆಗಳಲ್ಲಿ ಸೀತಾದೇವಿ ಹುಡುಕಾಟದಲ್ಲಿದ್ದಾಗ ಶ್ರೀರಾಮ, ಲಕ್ಷ್ಮಣ ಮತ್ತು ವಾನರ ಸೇನೆ ಇದ್ದಾಗ ಮಳೆಗಾಲ ಆರಂಭವಾಗಿತ್ತು. ಈ ಮಳೆಗಾಲ ಮುಗಿಯುವವರೆಗೂ ಆಶ್ರಯ ಪಡೆಯಲು ಶ್ರೀರಾಮ ಹಾಗೂ ಅವರ ಸೇನೆ ಇದೇ ಮಾಲ್ಯವಂತ ಬೆಟ್ಟವನ್ನು ಆಯ್ಕೆ ಮಾಡಿ ಈ ಬೆಟ್ಟದ ಕಡೆಗೆ ಒಂದು ಬಾಣವನ್ನು ಹೊಡೆದರು. ಈ ಬಾಣದಿಂದ ಆ ಬೆಟ್ಟದ ತುದಿಯಲ್ಲಿ ಒಂದು ಸೀಳು ಬಂದಿ. ನಂತರ ಶ್ರೀರಾಮ ಹಾಗೂ ಅವರ ಸೇನೆ ಮಳೆಗಾಲ ಮುಗಿಯುವವರೆಗೂ ಇಲ್ಲೇ ನೆಲೆಸಿದ್ದರು. ನಂತರ ಲಂಕಾ ಕಡೆಗೆ ತಮ್ಮ ಪಯಣವನ್ನು ಸಾಗಿಸಿದರು. ರಾಮ ಕೂತಿರೋದು ಇಲ್ಲಿ ಒಂದೇ ಇಡೀ ಇಂಡಿಯಾದಲ್ಲಿ ಇಲ್ಲೊಂದೇ ಕೂತಿರೋದು. ಎಲ್ಲ ಕಡೆ ನಿಂತಿರೋದೇ ಮೂರ್ತಿ ಇದೆ, ಇಲ್ಲಿ ಮಾತ್ರ ಕೂತಿರೋದು. ಆಮೇಲೆ ಇಲ್ಲಿ ರಾಮ ಸೀತೆನ ಉಡ್ಕೊಂಡು ಬರದಾಗೆ ರೇನಿ ಸೀಸನ್ ಅಲ್ಲಿ 3 to 4 months ಇಲ್ಲೇ ಸ್ಟೇ ಆಗಿದ್ದು. ರೇನಿ ಸೀಸನ್ ಇಲ್ಲೇ ಸ್ಟೇ ಆಗಿದ್ದು. ಆಮೇಲೆ ಇಬ್ರು ರಾಮ ಲಕ್ಷ್ಮಣ ಬಂದಿದ್ರಲ್ಲ, ಅವಾಗ ಇಲ್ಲಿ ಲಕ್ಷ್ಮಣ ರಾಮಗೋಸ್ಕರ ಬಿಲ್ಲು ಹೊಡೆದು ನೀರು ತೆಗೆದ್ರು. ಇದೇ ಬಾವಿ ಇದು, ಬಿಲ್ಲು ಹೊಡೆದಿರೋದು. ನೋಡ್ರಿ, ಎಲ್ಲರೂ ಸನ್ಸೆಟ್ಟಿಗೆ ಕಾಯ್ತಾ ಇದ್ದಾರೆ. ಇಷ್ಟು ಜನ ಗೊತ್ತಾ, ಇವತ್ತಿನ ಕಮ್ಮಿ ವೀಕೆಂಡ್ ಅಂದ್ರೆ ಒಂದೊಂದು ದಿವಸ ಸಿಕ್ಕಾಪಟ್ಟೆ ಇರ್ತಾರೆ ಅಂತ. ಇಲ್ಲಿ ಮಧುವನ ರಾಮಾಯಣದಲ್ಲಿ 2 ಪ್ರಮುಖ ಘಟನೆಗಳನ್ನು ಸೂಚಿಸುತ್ತದೆ. ಹನುಮನ ಸೀತೆಯನ್ನು ಹುಡುಕಿದ ನಂತರ ಹಿಂತಿರುಗುವಾಗ ಮಧುವನಕ್ಕೆ ಭೇಟಿ ನೀಡಿ ಅಲ್ಲಿರುವ ಹಣ್ಣುಗಳನ್ನು ತಿಂದು ಧ್ವಂಸ ಮಾಡಿದ ಘಟನೆ, ಮತ್ತು ಶತ್ರುಘ್ನನ ರಾಕ್ಷಸನು ಮಧುವನ ಮತ್ತು ಅವನ ಮಗ ಲವಣಾಸುರನನ್ನು ಸಂಹರಿಸಿ ಮಧುವನದಲ್ಲಿ ಮಥುರಾ ನಗರ ಸ್ಥಾಪಿಸಿದ ಘಟನೆ. ಇದು ವಾಲ್ಮೀಕಿ ರಾಮಾಯಣದ ಸುಂದರಕಾಂಡ ಮತ್ತು ಉತ್ತರಾಖಂಡಗಳಲ್ಲಿ ಉಲ್ಲೇಖಿಸಲಾಗಿದೆ. ಘಟನೆ: ಸೀತೆಯನ್ನು ಹುಡುಕಿ ಬಂದ ವಾನರರು ಕಿಷ್ಕಿಂಧೆಗೆ ಹಿಂದಿರುಗುವಾಗ ದಾರಿಯಲ್ಲಿ ಮಧುವನವನ್ನು ಕಂಡರು. ಇದು ಸುಗ್ರೀವನ ಸಂಬಂಧಿಕರಾದ ದಧಿಮುಖನಿಂದ ರಕ್ಷಿಸಲ್ಪಟ್ಟಿದ್ದ ಸುಂದರಕಾಂಡವಾಗಿತ್ತು. ವೀಕ್ಷಕರೇ, ಈಗ ನೋಡ್ತಿರೋ ದೇವಾಲಯ ಹಂಪಿಯ ಪ್ರಸನ್ನ ವಿರೂಪಾಕ್ಷ ದೇವಾಲಯ. 14 ಮತ್ತು 15ನೇ ಶತಮಾನದಲ್ಲಿ ಈ ದೇವಾಲಯಕ್ಕೆ ರಾಜಕೃಷ್ಣ ದೇವರಾಯರು ಅತಿ ಹೆಚ್ಚು ದೇಣಿಗೆ ನೀಡಿದ್ದಾರೆ ಎಂದು ಹೇಳುತ್ತಾರೆ. 1980ರ ದಶಕದಲ್ಲಿ ಈ ದೇವಾಲಯವು ಪತ್ತೆಯಾಗುವ ಮೊದಲು ಸುಮಾರು 400 ವರ್ಷಗಳ ಕಾಲ ಸಂಪೂರ್ಣ ಮಣ್ಣಿನಲ್ಲಿ ಮುಚ್ಚಿ ಹೋದ ಸಮಾಧಿಯಾಗಿತ್ತು ಎಂದು ಹೇಳುತ್ತಾರೆ. ಈ ದೇವಾಲಯವು ಶ್ರೀಮಂತ ನಿವಾಸಿಗಳಿಗೆ ಮತ್ತು ರಾಜಮನೆತನದವರು ತಮ್ಮ ಖಾಸಗಿ ಸಮಾರಂಭಕ್ಕೆ ಈ ದೇವಾಲಯವನ್ನು ಬಳಸುತ್ತಿದ್ದರಂತೆ. ಮಳೆಗಾಲದ ಸಮಯದಲ್ಲಿ ಸಂಪೂರ್ಣ ನೀರಿನಲ್ಲಿ ಮುಳುಗಿರುತ್ತದೆ. ಕಾರಣ ತುಂಗಭದ್ರಾ ನದಿಯು ನೀರಿನ ಹೆಚ್ಚಿದ ಹರಿದು ಬಂದು ಈ ದೇವಾಲಯವು ಸಂಪೂರ್ಣ ಮುಳುಗಿ ಹೋಗಿರುತ್ತದೆ.